ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ಈಗಾಗಲೇ ವಿಧಿವಶರಾಗಿದ್ದಾರೆ. ಆ ಹಿನ್ನೆಲೆ ರಾಜಕೀಯ ಕ್ಷೇತ್ರ ಏನಿದೆ ಅವ್ರನ್ನ ಕಳೆದುಕೊಂಡು ಸಾಕಷ್ಟು ಬಡವಾಗಿದೆ ಅಂತಲೇ ಹೇಳ್ಬೋದು. ನಮ್ಮೊಂದಿಗೆ ಚನ್ನಪಟ್ಟಣ ಶಾಸಕರಾಗಿರುವಂತಹ ಸಿ.ಪಿ. ಯೋಗೀಶ್ವರ್ ಅವರು ಇದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ನೀವು ಎಸ್.ಎಂ. ಕೃಷ್ಣ ಅವ್ರನ್ನ ಕಳ್ಕೊಂಡಿದ್ದೀವಿ. ರಾಜಕೀಯ ಕ್ಷೇತ್ರ ಸಾಕಷ್ಟು ಬಡವಾಗಿದೆ. ನಿಮ್ಮ ಮತ್ತೆ ಅವರ ನಡುವಿನ ಒಡನಾಟ ಹೇಗಿತ್ತು ಸರ್? ನಾನು ಮೊದಲನೇ ಬಾರಿ ಶಾಸಕನಾದಾಗ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಆದರು 1999ರಲ್ಲಿ. ನನಗೆ ರಾಜಕೀಯ ಹೊಸದು. ಆದರೆ ನಮ್ಮವರೇ ಮುಖ್ಯಮಂತ್ರಿ, ಪಕ್ಕದ ತಾಲೂಕಿನವರು ನನಗೆ ಭಾಳ ಮಾರ್ಗದರ್ಶನ ಮಾಡ್ತಾಯಿದ್ರು. ನಾನು ಸಮಾಜ ಸೇವೆಯನ್ನು ಮಾಡುವುದನ್ನು ಅವರಿಂದ ಕಲಿತೆ. ಅವರು ಯಾವಾಗಲೂ ಸಮಾನಚಿತ್ತನಾಗಿದ್ದರು, ಹಸನ್ಮುಖಿಯಾಗಿರ್ತಾಯಿದ್ರು. ನಾವು ಎಷ್ಟೇ ತೊಂದರೆ ತೊಗೊಂಡೋದಾಗಲೂ ಕೂಡ ಅದನ್ನು ಬಗೆಹರಿಸ್ಕೊಡ್ತಾಯಿದ್ರು. ನನ್ನ ರಾಜಕೀಯ ಬೆಳವಣಿಗೆಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅವ್ರ ಕಾಲದಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರ್ದಿಷ್ಟವಾಗಿ ಕಾಮಗಾರಿ ಮಾಡಲಿಕ್ಕೆ ಯಾವುದೇ ನಿಗಮಗಳಿರಲಿಲ್ಲ. ಕೃಷ್ಣ, ಅಪ್ಪರ್ ಕೃಷ್ಣ ಇತ್ತು, ಆ ಕಡೆ ಇತ್ತು. ಆವಾಗ ಅವರು ನಮಗೆ ಕಾವೇರಿ ಪ್ರಾಧಿಕಾರವನ್ನು ಮಾಡ್ತಾರೆ. ಅದರ ಮುಖಾಂತರ ಈ ಭಾಗದ ನೀರಾವರಿಗೆ ಆದ್ಯತೆ ಕೊಟ್ಟರು. ಅವತ್ತು ಸರ್ಕಾರದ ದುಡ್ಡಿರಲಿಲ್ಲ. ಬಾಂಡ್ ಎತ್ತಿ ಒಂದು ಕಾವೇರಿ ನೀರಾವರಿ ನಿಗಮನೂ ಸ್ಥಾಪನೆ ಮಾಡಿ ನೀರಾವರಿಗೆ ಒತ್ತು ಕೊಟ್ಟರು. ನಮ್ಮ ತಾಲೂಕಿನ ಮೊದಲನೇ ಯೋಜನೆ ಅವ್ರ ಕಾಲದಲ್ಲಿ ಆಯಿತು. ಕೇವಲ 10 ಕೋಟಿ ರೂಪಾಯಿನಲ್ಲಿ ನಾವು ನೀರಾವರಿ ಯೋಜನೆ ಪ್ರಾರಂಭ ಮಾಡ್ತೀವಿ. ಆಮೇಲೆ ಅದು ಕಂಟಿನ್ಯೂ ಆಗ್ತಾ ಹೋಯಿತು. ಆ ಯೋಜನೆಯ ಫಲವನ್ನು ಅನುಭವಿಸ್ತಕ್ಕಂಥ ಜನಗಳು ನೋಡಬೇಕು, ಆ ಯೋಜನೆಯ ಅನುಕೂಲ ಹೇಗಾಗಿದೆ ನೋಡಬೇಕು ಅಂತೇಳಿ ಒಂದು ಸಾರಿ ಚನ್ನಪಟ್ಟಣಕ್ಕೆ ಬಂದಿದ್ದರು. ಬಂದು ಇಲ್ಲಿ ಎಲ್ಲ ನೀರಾವರಿ ಯೋಜನೆ ನೋಡಿ ಭಾಳ ಖುಷಿಪಟ್ಟರು. ಹಾಗಾಗಿ ಅವ್ರಿಗೆ ಈ ತಾಲೂಕಿನ ಮೇಲೆ ವಿಶೇಷವಾದಂಥ ಅಭಿಮಾನ ಆಯಿತು. ನಮ್ಮದು ಜಿಲ್ಲೆ ಬೇರೆ ಆದರೂ ಅಕ್ಕಪಕ್ಕ ತಾಲೂಕು. ಹಾಗಾಗಿ ಯಾವಾಗಲೂ ಕೂಡ ಅವರೇನು ನಮ್ಮವರೇನು ಒಂದು ಭಾವನೆ ನಮ್ಮ ತಾಲೂಕಿನವ್ರಿಗೆ. ಅವ್ರ ಕಾಲಾವಧಿಯಲ್ಲಿ ಈ ತಾಲೂಕಿಗೆ ಭಾಳಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಸರ್, ಈಗಿನ ರಾಜಕಾರಣಿಗಳು ಅವರಿಂದ ಕಲಿಯುವಂಥ ವಿಚಾರಗಳು ಯಾವ್ಯಾವುದು ಅಂತ ನಿಮಗನ್ಸುತ್ತೆ? ಯಾಕೆ ಅಂದರೆ ಅವರು ಒಂದು IT-BT ಕ್ಷೇತ್ರಗಳಿಗೆ ಅವ್ರು ಕೊಟ್ಟಂಥ ಕೊಡುಗೆ ಆಗಿರ್ಬೋದು, ಅಥವಾ ಯಾವುದಾದ್ರು ಒಂದು ವಿಚಾರದ ಬಗ್ಗೆ ಅವರು ವಹಿಸ್ತಿದ್ದಂಥ ಧೋರಣೆಗಳಾಗಿರ್ಬೋದು, ಅವೆಲ್ಲವೂ ಕೂಡ ಸಾಕಷ್ಟು ಜನ ರಾಜಕಾರಣಿಗಳಿಗೆ ಮಾದರಿ ಅಂತ ಅನಿಸುತ್ತೆ. ಸರ್, ಏನು ಅನಿಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ಎಸ್.ಎಂ. ಕೃಷ್ಣರವರು ಯಾವಲ್ಲೂ ದ್ವೇಷದ ರಾಜಕಾರಣ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಭಾಳ ಶತ್ರುಗಳೇ ಇಲ್ಲ ಅಂತ ಅನಿಸುತ್ತೆ. ಅವರೆಲ್ಲರೂ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದನೇ ನಡ್ಕೋತಾ ಇದ್ರು. ಅದು ಅವರಲ್ಲಿ ನಾನು ಕಂಡುಕೊಂಡಂಥ ಗುಣ. ಜೊತೆಗೆ ಬೆಂಗಳೂರಿನ ಇವತ್ತಿನ ಅಭಿವೃದ್ಧಿಗೆ ಅವರು ಮೂಲ ಪ್ರೇರಕರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಆಧುನಿಕ ಬೆಂಗಳೂರ ನಿರ್ಮಾತೃ ಎಸ್.ಎಂ. ಕೃಷ್ಣರವರು. ನಮಗಿವತ್ತು IT-BT ತಂದು ಈ ಒಂದು ನಗರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸ್ತವರು ಎಸ್.ಎಂ. ಕೃಷ್ಣರವರು. ಇವತ್ತು ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರೆ, ಇವ್ರ ಪಕ್ಕದಲ್ಲಿ ನಂದು ಒಂದು ಹೆಜ್ಜೆ ಗುರುತಿರಲಿ ಅಂತೇಳಿ ವಿಕಾಸಸೌಧ ಕಟ್ಟಿದ್ರು. ಹೀಗೆ ಒಂದು ರೀತಿ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಅವರ ಆಡಳಿತ ಅವಧಿ ಬರ ಇದ್ರೂ ಕೂಡ ಭಾಳ ಪ್ರಾಮಾಣಿಕವಾಗಿ ಆಡಳಿತವನ್ನು ನಡೆಸ್ಕೊಂಡು ಬಂದವರು. ನಮಗೆಲ್ಲ ಆದರ್ಶ ಕೂಡ. ಹಾಗಾಗಿ ಎಸ್.ಎಂ. ಕೃಷ್ಣರು ಇವತ್ತು ಅವರು ನಮ್ಮ ಜೊತೆ ಇಲ್ಲದೆ ಹೋದರೂ ಕೂಡ ಜನಗಳ ಮನಸ್ಸಿನಲ್ಲಿ ಅವರಿದ್ದಾರೆ. ರಾಜಕೀಯ ಕ್ಷೇತ್ರಕ್ಕೆ ಯಾವ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅಂತ ಅನ್ಸುತ್ತೆ ಸರ್? ಯಾಕೆ ಅಂತ ಅಂದರೆ ಒಬ್ಬ ಸಜ್ಜನ ರಾಜಕಾರಣಿಯನ್ನು ಕಳ್ಕೊಂಡಿದ್ವಿ ಅನ್ನುವಂಥದ್ದು ಒಂದು, ಎರಡನೇದಾಗಿ ಅವರ ಮಾರ್ಗದರ್ಶನ ಇನ್ನು ಸಿಗಲ್ಲ ಅನ್ನುವಂಥದ್ದು, ಅದು ಯಾವ ರೀತಿಯಲ್ಲಿ ನಷ್ಟ ಅಂತ ಅನ್ಸುತ್ತೆ ಸರ್? ನಮ್ಮ ಹಿರಿಯ ತಲೆಗಳಲ್ಲಿ ಇವತ್ತು ಎಸ್.ಎಂ. ಕೃಷ್ಣರವರು ಒಬ್ಬರು. ಅವರಂಥ ಹಿರಿಯರನ್ನ ನಾವು ಇವತ್ತು ಹುಡುಕೋದು ಕಷ್ಟ ರಾಜಕಾರಣದಲ್ಲಿ. ಅವ್ರು ಕಳ್ಕೊಂಡು ಭಾಳ ಇವತ್ತು ನೋವಾಗಿದೆ. ಆ ಒಂದು ಹಳೆಯ ತಲೆಮಾರನ್ನು ಕೊಂಡಿ ಕಳೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಇವತ್ತಿನ ಮಾಡರ್ನ್ ಪೊಲಿಟಿಕ್ಸನ್ನು ಯೋಚನೆ ಮಾಡಿದಾಗ ಬಹುಶಃ ಕಾಲಕ್ರಮೇಣ ಭಾಳಷ್ಟು ಇರ್ತಕ್ಕಂಥ ಒಂದು 2-3 ಜನ ಹಳಬರು ಕಳ್ಕೊಂಡ್ರೆ ನಮಗೆ ಆದರ್ಶ ಇಂಥವ್ರ ಇಟ್ಕೊಂಡು ನಾವು ರಾಜಕಾರಣ ಮಾಡಬೇಕು, ಇಂಥವ್ರ ನಡೆನ ನಾವು ಹಿಂಬಾಲಿಸ್ಬೇಕು ಅನ್ನೋದಕ್ಕೆ ನಮ್ಮ ವ್ಯಕ್ತಿಗಳು ಸಿಗೋದಿಲ್ಲ. ಹಳೆಬರು ಮತ್ತು ಹೊಸಬರ ನಡುವೆ ಸಂಬಂಧಗಳೀಗ ಕಡಿಮೆ ಆಗ್ತವೆ. ಎಸ್.ಎಂ. ಕೃಷ್ಣರವರು ನಮಗೆಲ್ಲರಿಗೂ ಆದರ್ಶ ರೀ. ಅವರು ಕಲೆ, ಸಾಹಿತ್ಯ, ಕ್ರೀಡೆ, ಸಂಗೀತ, ಅವರು ರಾಜಕಾರಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸ್ಕೊತಾ ಇದ್ರು. ಅವರು ಇಳಿ ವಯಸ್ಸಿನಲ್ಲೂ ಕೂಡ ಟೆನ್ನಿಸ್ ಆಡ್ತಾಯಿದ್ರು. ನಮಗೆಲ್ಲ ಒಂಥರ ಉತ್ಸಾಹ, ಸ್ಫೂರ್ತಿನಲ್ಲಿ ಆಗಿದ್ರು ಅವರು. ಮತ್ತು ಸಂಗೀತ ಕಚೇರಿಗಳಿಗೆ ಹೋಗ್ತಿದ್ರು, ಪುಸ್ತಕಗಳನ್ನು ಓದ್ತಿದ್ರು. ಅವರ ವಿದ್ಯಾಭ್ಯಾಸ, ಜ್ಞಾನಾರ್ಜನೆ ನಮಗೆಲ್ಲ ಒಂದು ರೀತಿಯ ಮೇಲ್ಪಂಕ್ತಿ ಹಾಕ್ಕೊಟ್ರು ಅವರು. ಸಿ.ಪಿ. ಯೋಗೀಶ್ವರ್ ಅವರು ಈ ರೀತಿಯಲ್ಲಿ ಎಸ್.ಎಂ. ಕೃಷ್ಣ ಅವ್ರನ್ನ ನೆನೆಸ್ಕೊಳ್ತಾ ಇದ್ದಾರೆ. ಅಂದರೆ ರಾಜಕೀಯವಾಗಿ ನಾವು ಗಮನಿಸ್ತಾ ಹೋದರೆ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಎಸ್.ಎಂ. ಕೃಷ್ಣ ಅವರು ಸಾಕಷ್ಟು ಮುಂಚೂಣಿಯಲ್ಲಿ ಇರ್ತಾ ಇದ್ರು. ಅಷ್ಟೇ ಅಲ್ಲದೆ ಯುವ ರಾಜಕಾರಣಿಗಳಿಗೆ ಅವರು ಸ್ಫೂರ್ತಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಕ್ಯಾಮ್ರಾ ಪರ್ಸನ್ ಮೋಹನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ರಾಮನಗರ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.